ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಗುರುವಾರ ತಡರಾತ್ರಿ ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಭೀಕರ ಕೊಲೆಯೊಂದು ನಡೆದು ಹೋಗಿದೆ. ಪೈಂಟರ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಯುವಕನೊಬ್ಬನನ್ನು ಭೀಕರವಾಗಿ ಕಲ್ಲಿನಿಂದ ಚಚ್ಚಿ ಕೊಲೆ ಮಾಡಲಾಗಿದ್ದು, ನಗರದ ರೈಲ್ವೆ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಈ ಘಟನೆಯಿಂದ ನಗರದ ಜನತೆ ಆತಂಕಗೊಂಡಿದ್ದರೆ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಮುಂಭಾಗದ ಶಾಂತಿನಗರ ಟಿಜಿ ಬ್ಯಾಂಕ್ ರೋಡ್ ನಿವಾಸಿ 27 ವರ್ಷದ ಇಸ್ಮಾಯಿಲ್ ಪಾಷಾ ಅಲಿಯಾಸ್ ಅಬೀದ್ ಎಂಬ ಯುವಕನ ಭೀಕರ ಕೊಲೆಯಾಗಿದೆ. ಈ ಯುವಕನ ತಲೆಗೆ ಮನಸೋ ಇಚ್ಛೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಗುರುವಾರ ರಾತ್ರಿ ಸುಮಾರು 8:30 ವೇಳೆಗೆ ಮನೆಯಿಂದ ಹೊರಹೋದ ಅಬೀದ್ ಮತ್ತೆ ಮನೆಗೆ ವಾಪಸ್ ಬರಲಿಲ್ವಂತೆ. ಆದರೆ ಮಧ್ಯರಾತ್ರಿ ನಗರ ಠಾಣಾ ಪೊಲೀಸರಿಂದ ಬಂದ ಫೋನ್ ಕರೆ ಕುಟುಂಬಸ್ಥರನ್ನು ಆಘಾತಕ್ಕೆ ದೂಡಿದೆ. ಅಬೀದ್ ಕೊಲೆಯಾದ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ದುಷ್ಕರ್ಮಿಗಳು ಕಲ್ಲಿನಿಂದ ತಲೆಗೆ ಬಲವಾಗಿ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೈಗಳನ್ನು ತಿರುಚಿ ಅಮಾನುಷವಾಗಿ ಹಿಂಸೆ ನೀಡಿರುವ ಗುರುತುಗಳು ದೇಹದ ಮೇಲೆ ಕಂಡುಬಂದಿವೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹೀಗಾಗಿ ಈ ಕೊಲೆ ಇನ್ನಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ಅಬೀದ್ ನಗರದ ಮಂಜುನಾಥ್ ಬಾರ್ಗೆ ಆಗಾಗ ತೆರಳುತ್ತಿದ್ದ ಎನ್ನಲಾಗಿದೆ. ಅಲ್ಲೇ ಪರಿಚಯವಾಗಿದ್ದ ಕೆಲ ಸ್ನೇಹಿತರ ಮೇಲೆಯೇ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. 3 ಅಥವಾ 4 ಸೇರಿ ಈ ಕೃತ್ಯ ಎಸಗಿರುವ ಸಾಧ್ಯತೆ ಇದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಪ್ರಕರಣ ದಾಖಲಿಸಿಕೊಂಡಿರುವ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು, ಆರೋಪಿಗಳ ಪತ್ತೆಗಾಗಿ ತನಿಖೆ ತೀವ್ರಗೊಳಿಸಿದ್ದಾರೆ. ಹಳೆ ದ್ವೇಷವೇ ಕೊಲೆಗೆ ಕಾರಣವೇ ಅಥವಾ ಇದರ ಹಿಂದೆ ಮತ್ತೇನಾದರೂ ರಹಸ್ಯ ಅಡಗಿದೆಯೇ ಎಂಬ ಪ್ರಶ್ನೆಗೆ ಪೊಲೀಸರ ತನಿಖೆಯ ಬಳಿಕವೇ ಸ್ಪಷ್ಟ ಉತ್ತರ ಸಿಗಬೇಕಿದೆ. ಆ ಥರ ಏನಿಲ್ಲ ಸರ್, ಅವನಿಗೆ ಎಣ್ಣೆ ಒಂದು ಚಟ ಇತ್ತು ಅಷ್ಟೇ. ಹುಡುಗಿರ್ ಶೋಕಿ ಆಂಟಿ ಶೋಕಿ ಅಂತದ್ದು ಏನಿಲ್ಲ, ಅದೇ ಎಣ್ಣೆ ಶೋಕು ಇತ್ತು. ನೈಟ್ ನೋಡಿದ್ರೆ ಈ ಥರ ಆಗೋನೆ. ಅಲ್ಲ ಸರ್, ಇಲ್ಲಿಂದ ಅಲ್ಲಿ ಏನಕ್ಕೆ ಹೋದ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅವ್ನು ಯಾರ ಜೊತೆನೂ ಹೋಗಲ್ಲ. ಅವನು ಎಣ್ಣೆ ಹೊಡ್ಕೊಂಡು ಸೀದಾ ಮನೆಗೆ ಬಂದ್ಬಿಡು ಅವನು. ಅದು ನಮ್ಗೆ ಅದೇ ಅನುಮಾನ ಬರ್ತಾಯಿದೆ ಇವಾಗ. ಇಲ್ಲಿಂದ ರೈಲ್ವೆ ಸ್ಟೇಷನ್ನು ದಾಟಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ. ಇದು ಒಬ್ಬರು ಇಬ್ಬರು ಮಾಡಿಲ್ಲ, ಇದು 3-4 ಜನ ಸೇರಿ ಮಾಡಿದ್ದಾರೆ. ಆದಷ್ಟು ಬೇಗ ಅವರಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊಂಡು ಪ್ಲಾನ್ ಮಾಡಿದ್ದಾರೆ ಅಂತೀರಾ? ಮೋಸ್ಟ್ಲಿ ಹಂಗೆ ಆಗಿದೆ ಸರ್, ಪ್ಲಾನ್ ಮಾಡೇ ಮಾಡಿರೋದು ಇದು. ಎಣ್ಣೆ ಹೊಡೆಸ್ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಯಾರಿಲ್ಲ ಜಾಗದಲ್ಲಿ, ಅಲ್ಲೂ ಬಿಡಿ ಅಲ್ಲಿ ಯಾರೂ ಬರೋದು ಇಲ್ಲ ಅಂತ ಜಾಗ, ಅಲ್ಲಿ ಬರೀ ಗಾಂಜಾ ಹೊಡಿಯೋರಿಗೆ ಎಣ್ಣೆ ಹೊಡಿಯೋರಿಗೆ ಒಳ್ಳೆ ಪ್ಲೇಸ್ ಅದು. ಅದೊಂದು ಕಂಟ್ರೋಲ್ ಮಾಡ್ಬೇಕು ಸರ್ ಆ ಕಡೆ. ಅಂದರೆ ಗೊತ್ತಿದ್ದು ಮಾಡಿದ್ದಾರೆ ಅಂತೀರಾ? ಗೊತ್ತಿದ್ರು ಮಾಡಿದ್ದಾರೆ ಸರ್, ಗೊತ್ತಿದ್ರು ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡ್ರಿ, ಇವಾಗ ನನ್ನ ತಮ್ಮ ಬಿದ್ದಿರೋ ಜಾಗದಲ್ಲಿ ಬರೀ 1,000 ಎಣ್ಣೆ ಪ್ಯಾಕೆಟ್ಗಳು ಬಿದ್ದವೆ, ಕುಡಿದು ಬಿಸಾಕಿರೋದು ಸಿಗರೇಟ್ಗಳು, ಎಣ್ಣೆ ಪ್ಯಾಕೆಟ್ಗಳೆಲ್ಲ. ನಿಮ್ಮ ತಮ್ಮ ಹೆಸರೇನು ಸರ್? ಇಸ್ಮಾಯಿಲ್ ಪಾಷಾ ಅಂತ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಖಾಜಾ ಉಸ್ಮಾನ್. ಓಕೆ ಸರ್.